ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ತಿಂಡಿ ಏನು ಅಂದರೆ ಚಪಾತಿ ಆ್ಯಂಡ್ ಒಣಮೆಣ್ಸಿನ್ಕಾಯಿ ಪಲ್ಯ, ಬೀಟ್ರೋಟ್ ಪಲ್ಯ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಏನೋ ಪಿಂಕ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರಂತೆ. ಸೊ ಹಾಗಾಗಿ ಲಂಚ್ ಬಾಕ್ಸು, ಸ್ನ್ಯಾಕ್ಸು ಎಲ್ಲ ಪಿಂಕಾಗೇ ಇರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅವಳಿಗೆ ಬೀಟ್ರೂಟ್ ಎಲ್ಲ ಹಾಕಿ ಚಪಾತಿ ಮಾಡಿಕೊಟ್ರೆ ಆಯಿತು ಅಂತ ಅವಳಿಗೆ ಎಷ್ಟು ಬೇಕೋ ಅಷ್ಟು ಬೀಟ್ರೂಟ್ ಹಾಕಿ ಚಪಾತಿ ಮಾಡಿಕೊಂಡೆ. ಆಮೇಲೆ ಸಪ್ರೇಟಾಗಿ ನಾವು ಚಪಾತಿ ಮಾಡ್ಕೊಂಡ್ವಿ. ಚಪಾತಿ ಯಾವ ಥರ ಮಾಡಿದೆ ಅಂತ ನಾನು ತೋರಿಸ್ಲಿಲ್ಲ, ಜಸ್ಟ್ ಪಲ್ಯ ಮಾಡೋದಷ್ಟೇ ವಿಡಿಯೋ ಮಾಡಿಕೊಂಡೆ. ಬೀಟ್ರೋಟ್ ಈ ಥರ ಮಾಡ್ತೀನಿ ನಾನು. ಅದು ಕೆಲವೊಬ್ಬರು ಹೆಚ್ಕೊಂಡು ಕುದಿಸಿ ಮಾಡ್ತಾರೆ. ಇಲ್ಲ, ನಾನು ಈ ಥರ ತುರಿದ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈ ಥರ ತುರಿದು ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಪಲ್ಯ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ದಯವಿಟ್ಟು ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಫುಲ್ ಕೊನೆ ತನಕ ನೋಡಿ, ಲೈಕ್ ಮಾಡಿ. ಏನೇ ಮಿಸ್ಟೇಕ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ಅಲ್ವಾ ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅಂತ. ಆದಷ್ಟು ರೆಗ್ಯುಲರಾಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಒಗ್ಗರಣೆಗೆಲ್ಲ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಡೀಪಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಫ್ರೈ ಜಾಸ್ತಿ ಯಾಕೆ ಮಾಡ್ಕೋತೀನಿ ಅಂದರೆ, ನಾನು ಫ್ರೈ ಆದಷ್ಟು ಪಲ್ಯ ಆಯಿತು, ಏನೇ ಆಯಿತು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೊಂಡು ಡೀಪ್ ಫ್ರೈ ಆದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕೋದು ನಾನು. ಟೊಮೊಟೊ ಹಾಕಿ ರುಚಿಗೆ ಎಷ್ಟು ಬೇಕು ಉಪ್ಪು, ಅರಿಶಿಣ, ಸ್ವಲ್ಪ ಗರಂ ಮಸಾಲೆ ಪೌಡ್ರು ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಟೊಮೊಟೊ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ವಿಡಿಯೋಸ್ ಮಾಡಿ ಅಕ್ಕ, ಬಿಡಬೇಡಿ, ಸಪೋರ್ಟ್ ಮಾಡ್ತೀವಿ ನಾವೆಲ್ಲ. ನೀವು ವಿಡಿಯೋಸೇ ಹಾಕಲ್ಲ, ನಾವು ಹೇಗೆ ಸಪೋರ್ಟ್ ಮಾಡಬೇಕು? ವಿಡಿಯೋಸ್ ಹಾಕಿದರೆ ತಾನೇ ನಾವು ಸಪೋರ್ಟ್ ಮಾಡೋಕ್ಕಾಗೋದು ಅಂತ. ಹೌದು, ತಪ್ಪು ನಂದೆ. ವಿಡಿಯೋಸು ಆದಷ್ಟು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕೇ ಬೇಕು. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಸಪೋರ್ಟ್ ಮಾಡ್ತೀವಿ ಅಕ್ಕ, ವಿಡಿಯೋಸ್ ಹಾಕಿ ಅಂತ ಹೇಳ್ತಿದ್ದಾರೆ ಕೆಲವೊಬ್ಬರು. ಕಮೆಂಟ್ ಸುಧಾ ಮಾಡಿದರು. ಆಯಿತು, ಮಾಡ್ತೀನಿ. ಇವತ್ತಿನ ರೆಸಿಪಿ ಇಷ್ಟೇ, ಏನು ಸ್ಪೆಷಲ್ ಇಲ್ಲ ಇದರಲ್ಲಿ. ಗರಂ ಮಸಾಲೆ, ಅರಿಶಿಣ ಎಲ್ಲ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇವತ್ತು ಪಿಂಕ್ ಡೇ ಏನಕ್ಕೆ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಅಂದರೆ, ನಮ್ಮ ಮಗಳ ಸ್ಕೂಲಲ್ಲಿ ಕ್ರಿಸ್ಮಸ್ ಇದೆ ಅಲ್ವಾ. ಸೊ ಹಾಗಾಗಿ ಏನು ಪಿಂಕ್ ಡೇ, ಯೆಲ್ಲೋ ಡೇ ಡ್ರಾಮಾ ಅವರೆಲ್ಲ ಮಾಡಿಸ್ತಿದ್ದಾರೆ. ಇವತ್ತು ಕಾಸ್ಟ್ಯೂಮ್ನು ಪಿಂಕೇ ಇರಬೇಕು ಅಂತ ಹೇಳಿದರು. ಪಿಂಕ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋದ್ಲು. ಸ್ಪೀಚ್ ಕೊಟ್ಟಿದ್ದಾರೆ, ಆಮೇಲೆ ಡ್ರಾಮಾ ಕೊಟ್ಟಿದ್ದಾರೆ ನನ್ನ ಮಗಳಿಗೆ. ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾಳೆ ತುಂಬ ಚೆನ್ನಾಗಿ. ಅವಳು ಫುಲ್ಲು ಆ್ಯಕ್ಟಿವಿಂದ ಹೋದ್ಲು ಇವತ್ತು ಸ್ಕೂಲಿಗೆ. ಪಿಂಕ್ ಡೇ ಅಮ್ಮ, ಪಿಂಕ್ ಡೇ ಇದೆ ಇವತ್ತು ಅಂತ. ಲಾಸ್ಟಿಗೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿರೋ ಬೀಟ್ರೋಟ್ನ ಹಾಕಿ ಚೆನ್ನಾಗಿ 2ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಒಂದು ಸಾರಿ. ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಇದು. ರೊಟ್ಟಿಗಿಂತ ಚಪಾತಿಯಲ್ಲೇ ಚೆನ್ನಾಗಿರುತ್ತೆ. ನಾವು ಯಾವಾಗೂ ಹೀಗೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆಮೇಲೆ ಈ ಕಡೆ ಮೆಣಸಿನ್ಕಾಯಿ ಇದು ಸ್ವಲ್ಪ ಖಾರ ಇತ್ತು. ಹಾಗೆ ತುಂಬಿದ ಕಾಯಿ ಮಾಡಿಬಿಟ್ರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಥರ ಪೀಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಬೀಜ ಎಲ್ಲ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಣ್ಣೆಲೆ. ತುಂಬಿದ ಕಾಯಿ ಮಾಡೋದಕ್ಕಿಂತ ಈ ಥರ ಪೀಸಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟ್ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೆ. ಸ್ವಲ್ಪ ಘಾಟ ಇತ್ತು, ಯಾಕಂದರೆ ಖಾರ ಇತ್ತು ಮೆಣಸಿನ್ಕಾಯಿ. ಡೀಪ್ ಫ್ರೈ ಮಾಡ್ಕೊಂಡು ಅದೇ ಬಾಣಲಿಗೆ ಎಣ್ಣೆ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಉಳ್ಳಾಗಡ್ಡಿ ಎಲ್ಲ ಹಾಕಿ ಇನ್ನೂ ಫ್ರೈ ಮಾಡಿಕೊಂಡೆ. ಇದನ್ನೂ ತುಂಬ ಚೆನ್ನಾಗಿ ಬಂತು ಮೆಣಸಿನ್ಕಾಯಿ ಪಲ್ಯ. ಅಷ್ಟೇನು ಖಾರ ಅನ್ನಿಸ್ಲಿಲ್ಲ. ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಕಲರ್ ಚೇಂಜ್ ಆದಮೇಲೆ ಇದಕ್ಕೂ ಸ್ವಲ್ಪ ಟೊಮೊಟೊ ಹಾಕಿದೆ, 1 ಟೊಮೊಟೊ ಹಾಕಿದ್ದೆ. ಹಾಕೋರು ಹಾಕ್ತಾರೆ ಟೊಮೊಟೊ, ಹಾಕಲ್ಲ ಕೆಲವರು.
ನಾನು ಹಾಕಿದೆ ಟೊಮೊಟೊ, ತುಂಬ ಚೆನ್ನಾಗಿ ಬಂತು. ಆಮೇಲೆ ಹುಣಸೆ ಹಣ್ಣು ರಸನೂ ಹಿಂಡಬೇಕು ಇದಕ್ಕೆ. ಬೆಳಗ್ಗೆನೇ ಹುಣಸೆ ಹಣ್ಣು ನೀರಲ್ಲಿ ಇಟ್ಟಿದ್ದೆ. ಹುಣಸೆ ಹಣ್ಣು ರಸ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊನೂ ಸ್ವಲ್ಪ ಮೆತ್ತಗೆ ಸಾಫ್ಟ್ ಆಗಲಿ ಅಂತ ಬೆನೆಯಕ್ಕೆ ಬಿಟ್ಟೆ. ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆನೂ, ಇದಕ್ಕೂ ಗರಂ ಮಸಾಲೆ ಅರಿಶಿಣ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಈ ಕಡೆ ಶೇಂಗಾ, ಸ್ವಲ್ಪ ಕೊಬ್ಬರಿ, ಒಣಕಾಯಿ ಇದ್ದರೆ ಹಾಕ್ಬೋದು, ಒಣಕಾಯಿ ಇಲ್ಲ ಅಂದರೆ ಹಸಿಕಾಯಿನೂ ಹಾಕ್ಬೋದು. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಅದನ್ನು, ಶೇಂಗಾ ಪುಡಿನ. ಈ ಕಡೆ ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನಾನು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಆವಾಗಲೇ ಹೇಳಿದಾಗೆ ಶೇಂಗಾ ಪುಡಿ, ಕೊಬ್ಬರಿ ಎಲ್ಲ ಫ್ರೈ ಮಾಡಿಕೊಂಡು ಪುಡಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನಾನು ಹುಣಸೆ ಹಣ್ಣು ರಸ ಹಿಂಡಿದೆ. ಒಂದು ಕುದಿ ಬರೆಯೋದ್ರೊಳಗೆ ಈ ಥರ ದೊಣ್ಣೆ ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ. ಸ್ವಲ್ಪ ಖಾರ ಇರುತ್ತೆ ಅಲ್ವ, ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲನೂ ಹಾಕಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.